ಗೈಸ್ ಏನು ಗೊತ್ತಾ, ತುಂಬ ಟೈಮಿಂದ ಶಿವಗಂಗೆ ಹಿಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ, ಬಟ್ ಹೋಗೋಕ್ಕಾಗಿಲ್ಲ. ನಿನ್ನೆ ನನ್ನ ಬರ್ಡೇ ಇತ್ತು, ಸೊ ಇವತ್ತು ಲೀವ್ ಹಾಕ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಟೈಮ್ ಇವಾಗ 7:30 ಆಗಿದೆ. ಇವಾಗ ಹೊರಟಿದೆ, ಸ್ವಲ್ಪ ಲೇಟ್ ಆಯಿತು ಅನ್ಕೋತೀನಿ ಹೊರಡ್ತಿರೋದು. ನೋಡಿ ನಮ್ಮ ಅಭಿಮನ್ಯು ನೆನ್ನೆ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಒಂದು ಪೂಜೆ ಮಾಡಿಸ್ಬಿಟ್ಟಿದ್ದೀನಿ. ನನ್ನ ಅಭಿಮನ್ಯು ಜೊತೆಗೆ ಇದು ನನ್ನ ಫಸ್ಟ್ ಲಾಂಗ್ ರೈಡು. ಫಸ್ಟ್ ಹೋಗಿ ಬಂದು ಒಂದು 20-30 ಕಿಲೋಮೀಟರ್ ಆಗ್ಬೋದು. ಖುಷಿ ಆಗುತ್ತೆ ಓಡ್ಸೋಕ್ಕೆ. ಹೋಗ್ತಾ ಇದ್ದೀನಿ ಇವಾಗ. ಬೆಟ್ಟ ಹತ್ತೋ ಟೈಮಿಂಗ್ ಬಂದುಬಿಟ್ಟು 6 AM ಇಂದ 6 PM ತನಕ ಅಷ್ಟೇ. ಬೆಳಿಗ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಹೋಗಿ. ಬಿಸಿಲು ಕಮ್ಮಿ ಇರುತ್ತೆ, ಸೊ ಹತ್ತಕ್ಕೆ ಈಸಿ ಆಗುತ್ತೆ, ಜಾಸ್ತಿ ಸುಸ್ತಾಗಲ್ಲ. ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ, ಸುಸ್ತಾಗುತ್ತೆ, ಜೊತೆಗೆ ಕೋತಿಗಳ ಕಾಟ ಜಾಸ್ತಿ ಆಗುತ್ತೆ ಅಂತಲ್ಲಿ. ಸಿಕ್ಕಾಪಟ್ಟೆ ಕೋತಿ ಕಾಟ. ಕೈಯಲ್ಲಿ ಚೀಲಗಳನ್ನು ಇಟ್ಕೊಂಡು ಹೋಗೋಂಗಿಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ ಸುಮ್ಮನೆ. ಏನು ಹೇಳಿ ಗೈಸ್, ಗಾಡಿನ ಹೀಗೆ ಹೊಡೆಯೋದೇ ಒಂದು ಮಜಾ. ನನಗೆ ತುಂಬ ಖುಷಿಯಾಗುತ್ತೆ ಗಾಡಿ ಓಡಿಸೋಕ್ಕೆ. ನನಗೆ ಸುತ್ತಾಡಬೇಕು, ಹೊಸ ಹೊಸ ಜಾಗ ನೋಡಬೇಕು ಅನ್ನೋದು ತುಂಬ ಆಸೆ, ಬಟ್ ನನಗೆ ಟೈಮ್ ಸಿಗೋಲ್ಲ. ಅದೇ ಸ್ವಲ್ಪ ಬೇಜಾರು. ನಾನು ದುಬೈನಿಂದ ಬಂದಾಗಲೇ ಫಿಕ್ಸ್ ಆಗಿ ಬಂದಿದ್ದೆ, ನಾನು ಬೈಕ್ ತೊಗೋಬೇಕು, ವೀಡಿಯೋಸ್ನ ಮಾಡಬೇಕು ಅಂತ. ವೀಡಿಯೋಸ್ ಮಾಡೋದೇನೋ ಯೂಟ್ಯೂಬಲ್ಲಿ ಹಾಕಿದ್ರೆ ದುಡ್ಡು ಸಿಗುತ್ತೆ ಅಂತಲ್ಲ, ನನ್ನ ಖುಷಿಗಷ್ಟೇ. ನಿನ್ನೆ ಅಷ್ಟೇ ನಮ್ಮ ಹುಡುಗ ಕೂಡ ಒಂದು ಹೊಸ ಬೈಕ್ ತೊಗೊಂಡ, 100-350. ಅವನಿಗೂ ತುಂಬ ಟೈಮಿಂದ ತೊಗೋಬೇಕು ಅಂತ ಆಸೆ ಇತ್ತು. ಫೈನಲಿ ನಿನ್ನೆಗೆ ಅವ್ನ ಕೈಗೆ ಸಿಕ್ತು ಗಾಡಿ. ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ಸಿಗುತ್ತೆ ಅಂದ್ಕೊಂಡು. ನಿನ್ನೆ ಅಷ್ಟೇ ಗಾಡಿ ಸಿಕ್ತು, ಖುಷಿಯಾಗಿದ್ದೇನೆ. ಯಾವತ್ತೂ ನಿಮ್ಮ ಕನಸುಗಳ ಜೊತೆ ನೀವು ಕಾಂಪ್ರಮೈಸ್ ಆಗಲೇಬೇಡಿ. ಮೊನ್ನೆ ನಾನು ಗಾಡಿ ತಂದಾಗಲೂ ಅಷ್ಟೇ, ಒಬ್ಬ ಅಣ್ಣ ಬಂದುಬಿಟ್ಟು ಹೇಳ್ದ, ಏನಕ್ಕೆ ಬೇಕು ನಂಗೆ ಅಷ್ಟು ಕಾಸ್ಟ್ಲಿ ಗಾಡಿ ಅಂದ್ಕೊಂಡು, ಸುಮ್ಮನೆ ಗಾಡಿ ಮೇಲೆಲ್ಲ ಇನ್ವೆಸ್ಟ್ ಜಾಸ್ತಿ ಮಾಡಬೇಡ ಅಂದ್ಕೊಂಡು. ನಮಗೆ ಈ ಗಾಡಿ ಜಸ್ಟ್ ಗಾಡಿ ಅಂತಲ್ಲ, ಖುಷಿಯಾದಾಗ ಇಲ್ಲ ದುಃಖ ಆದಾಗ ಗಾಡಿ ಎತ್ಕೊಂಡು ಹೋಗಿ ಎಲ್ಲೋ ಒಂದು ಸುತ್ತಾಕೊಂಡು ಬಂದುಬಿಡ್ತೀವಿ. ಅದೇ ಒಂದು ನಮ್ಗೆ ಖುಷಿ ಕೊಡುತ್ತೆ. ನಮ್ಮ ಟೆನ್ಷನ್ಗೆ ಒಂದು ಟ್ಯಾಬ್ಲೆಟ್ ಇದ್ದಂಗೆ ಈ ಗಾಡಿ ಓಡಿಸೋದು. ನಮ್ಗೆ ಅದರಲ್ಲಿ ಸ್ವಲ್ಪ ನೆಮ್ಮದಿ ಜಾಸ್ತಿ. ಇಲ್ಲಿಗೆ ಈಗ ಟೋಲ್ ಮುಕ್ತಾಯ. ಇವಾಗ ಮತ್ತೆ ಸರ್ವಿಸ್ ಅಡಿಗೆ ಹೋಗ್ಬೇಕು ಇವಾಗ. ನೋಡಿ ಗಾಯ್ಸ್, ಆಲ್ಮೋಸ್ಟ್ ನಾನು ಬಂದು ಮುಟ್ಟಿದೆ. ನೋಡ್ಬೋದು ಬೆಟ್ಟ ಸಖತ್ತಾಗಿದೆ, ಇಲ್ಲಿಂದನೇ ಸಖತ್ತಾಗಿ ಕಾಣ್ತೈತೆ. ನೋಡಿ ಈಗ ಹತ್ತಬೇಕಲ್ಲ ಇವಾಗ ಅದನ್ನ. ಪಾಪ ನಮ್ಮ ಅಕ್ಕಂಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಇವತ್ತೇ. ಅವಳಿಗೂ ತುಂಬ ಆಸೆ ಇತ್ತು ಬೆಟ್ಟ ಹತ್ತಬೇಕು ಅಂತ. ಅವಳ ಕೈಲಿ ಆಗ್ತಿರಲಿಲ್ಲ ನನಗೆ ಗೊತ್ತು, ಬಟ್ ಅವಳು ಹತ್ತಬೇಕು ಅಂತಿದ್ಲು, ಬಟ್ ವಿಧಿ ಇಲ್ಲ, ಬಿಟ್ಟು ಬಂದುಬಿಟ್ಟಿದ್ದೀನಿ. ನೋಡಿ ಗಾಯಸ್ ಹೆಂಗಿದೆ ಬೆಟ್ಟ, ಅಬ್ಬಬ್ಬಬ್ಬಬ್ಬ. ಆ ಮೋಡ ನೋಡಿ ಗಾಯಸ್ ಎಷ್ಟು ಸಖತ್ತಾಗೈತೆ. ನಾನಂತೂ ಫುಲ್ಲು ಜೋಶಲ್ಲಿದ್ದೀನಿ. ಬೆಟ್ಟ ಹತ್ತು ಇಳಿಯೋ ತನಕ ಹೇಗೆ ಆಗ್ತೀವೋ ಗೊತ್ತಿಲ್ಲ, ಬಟ್ ಇವಾಗಂತೂ ಫುಲ್ಲು ಜೋಶಲ್ಲಿದ್ದೀನಿ. ನೋಡಿ ಎಷ್ಟು ಚಂದ. ಆ ಮೋಡಗಳು ನೋಡಿ, ಆ ಬೆಟ್ಟ ನೋಡಿ, ಇನ್ನೂ ತಂಪು ಜಾಗ. ಆವಾಗವಾಗ ಸಿಟಿ ಬಿಟ್ಟು ಇಂಥ ಜಾಗಕ್ಕೆ ಬರಬೇಕು. ಮನಸ್ಸು ದೇಹ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಟ್ಟ ಹತ್ತಿ ಒಳ್ಳೆ ಗಾಳಿ ತಗೊಳ್ಳಿ. ಸಿಟಿಲಿ ಇದ್ಬಿಟ್ಟು ಅದೇ ಹೊಗೆ, ಅದೇ ಧೂಳು, ಅಪ್ಪ ಹೇಳೋ ಸುಖ ಇಲ್ಲ ಬಿಡಿ. ಬಸ್ ಸಿಗ್ರೇನಾ? ಮದುವೆಗೆ ಸೇಫ್ ಜಾಗ ಇದೆ. ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂಗೆ ಮೆಟ್ಲುಗಳಿವೆ, ಬಟ್ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಾನೀಗ ದೇವಸ್ಥಾನದ ಒಳಗೆ ಅಂದರೆ ಮೇಲಿದ್ದೀನಿ ಇವಾಗ. ನೋಡಿ ಎಷ್ಟು ಸಖತ್ತಾಗೈತೆ. ನೋಡಿ ಆಲ್ಮೋಸ್ಟ್ ನಾನು ಟಾಪಲ್ಲೇ ಇದ್ದೀನಿ ಇವಾಗ. ನೋಡಿ ವ್ಯೂ ನೋಡಿ ವಯಸ್ಸು ಹೆಂಗಿದೆ. ಏನೋ ಖುಷಿಯಪ್ಪ ಇಂಥ ಜಾಗ ನೋಡೋಕ್ಕೆ. ನೋಡಿ ಮೋಡ ನೋಡಿ, ಏನೋ ತಂಪು ಗಾಳಿ, ಬಿಸಿಲಿದೆ ಆಗಂತ ಸ್ವಲ್ಪ. ನೋಡಿ ಇವಾಗ ಇಲ್ಲಿಂದ ಅಂಗಡಿ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಲ್ಲಲ್ಲಿ ನಿಮ್ಗೆ ಅಂಗಡಿಗಳು ಸಿಗ್ತವೆ. ನಿಮಗೆ ಏನೋ ತಿಂಡಿ ಬೇಕು ಅಂದಾಗ ಇಲ್ಲಿಂದ ಕೆಳಗಿಂದ ತೊಗೊಂಡು ಹೋಗ್ಬಿಡಿ. ಮೇಲೆ ಹೋಗ್ತಾ ಇದ್ದಂಗೆ ಅಮೌಂಟ್ ಜಾಸ್ತಿ ಹೇಳ್ತಾರೆ, ಸೊ ನೀವು ಕೆಳಗಿಂದ ತೊಗೊಂಡು ಹೋಗ್ಬಿಡಿ. ನಾರ್ಮಲ್ ಡೇಸಲ್ಲಿ ಜನ ಎಷ್ಟಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇವತ್ತೇನೋ ಜನ ತುಂಬ ಕಮ್ಮಿ ಅಪ್ಪ. ಏನು ಯಾವತ್ತೂ ಹೀಗೇನೋ ಅಥವಾ ಇವತ್ತು ಹೀಗೆ ಗೊತ್ತಿಲ್ಲ, ಬಟ್ ಜನ ಸ್ವಲ್ಪ ಕಮ್ಮಿ. ನೋಡ್ಬೋದು ನೀವು. ನೋಡಿ ಅಲ್ಲಲ್ಲಿ ದೇವಸ್ಥಾನಗಳಿವೆ, ತುಂಬ ದೇವಸ್ಥಾನಗಳಿವೆ. ಬೆಟ್ಟ ಹತ್ತಾ ಹೋಗ್ತಿದ್ದಂಗೆ ದೇವಸ್ಥಾನ ಕಾಣ್ತವೆ, ಗುಡಿಗಳು ಕಾಣ್ತವೆ. ನೋಡ್ಬೋದು ನೋಡಿ, ಇಲ್ಲಿಂದನೇ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇನ್ನು ಮೇಲೆ ಹೋದ್ಮೇಲೆ ನೋಡಬೇಕು. ನೋಡಿ ಎಷ್ಟು ಚಿಕ್ಕ ಜಾಗ ಗೊತ್ತಾ ಗೈಸ್. ತುಂಬ ಬೆಂಡಾಗಿ ಹೋಗ್ಬೇಕು, ಒಳಗೆ ಬಿಟ್ಟು ಹೋಗ್ಬೇಕು ಹಾಗೆ. ನೋಡಿ ಅಬ್ಬಬ್ಬಬ್ಬ, ಹಾ. ನೋಡಿ ಇಲ್ಲಿ ನಂದೀಶ್ ಎಲ್ಲ ಟೈಮ್ ಹುಡುಗಿ ಹೆಸರು ಬರ್ದಿಟ್ಟು ಹೋಗ್ಬಿಟ್ಟಿದ್ದಾನೆ ಹುಡುಗ. ನೋಡಿ ಕೋತಿಗಳು ಅಟ್ಯಾಕ್ ಅಂತೂ ಜಾಸ್ತಿ ಏನು ಮಾಡಲ್ಲ, ಬಟ್ ಕೈಯಲ್ಲಿ ನಾವು ಬ್ಯಾಗಿಗೆ ಹಿಡ್ಕೊಂಡು ಹೋದರೆ ಬಂದು ಕಿತ್ಕೊಂಡು ಹೋಗ್ಬಿಡ್ತವೆ. ಫೋನ್ಗಿನೆಲ್ಲ ಸ್ವಲ್ಪ ಜೋಪಾನ. ಇಲ್ಲಿ ನೋಡಿ ಗಾಯ್ಸ್, ಕತ್ತೆ ನೋಡಿ ಇಲ್ಲಿ ಒಂದ್ಸಲ. ನೋಡಿ ಇಲ್ಲಿ ಕತ್ತೆ. ಬೆಟ್ಟ ನೋಡಿ ಗಾಯ್ಸ್ ಹೆಂಗಿದೆ. ಮೆಟ್ಲು ಚಿಕ್ಕ ಮೆಟ್ಲುಗಳು ಗಾಯ್ಸ್, ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಕ್ಕೆ. ನೋಡಿ ಆಲ್ಮೋಸ್ಟ್ ನಾನು ಟಾಪಿಗೆ ಬಂದುಬಿಟ್ಟಿದ್ದೀನಿ. ಮೇಲಿರೋದು ಬಸವ. ಈಗ ಮೇಲೆ ಹೋಗಿಬಿಟ್ಟು ಕುತ್ಗಲ್ಲಿರೋ ಗಂಟೆ ಸ್ವಲ್ಪ ಅಲ್ಲಾಡಿಸ್ಬೇಕಂತೆ. ನಾನು ಇಲ್ಲಿ ಹತ್ತೀನಿ ಇವಾಗ. ನೋಡಿ ಅಪ್ಪಪ್ಪ
ನಾನು ಕೆಲವೊಂದು ವೀಡಿಯೋನ ಮೊಬೈಲ್ನಲ್ಲಿ ಕೆಲವೊಂದು ಕ್ಯಾಮ್ರಾದಲ್ಲಿ ಮಾಡಿದ್ದೀನಿ. ಸೊ ಎಲ್ಲ ಆ್ಯಡ್ ಮಾಡ್ಕೊಂಡು ವಿಡಿಯೋ ಈಗ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ. ಒಬ್ಬೊಬ್ಬ ಮೆಟ್ಲುಗಳು ತುಂಬ ಚಿಕ್ಕ ಚಿಕ್ಕ ಮೆಟ್ಲುಗಳು ಗೈಸ್, ತುಂಬ ಸೇಫಾಗಿ ಹತ್ತಬೇಕು. ನಿಮಿಷ ಗೈಸ್, ಫೈನಲಿ ಬೆಟ್ಟ ಹತ್ತಿ ಆಯಿತು ನೋಡಿ. ಇಲ್ಲಿ ಹತ್ತಾದ್ಮೇಲೆ ಈ ಗಂಟೆನ ಸ್ವಲ್ಪ ನೋಡ್ಬೋದು. ಅಲ್ಲ ನೋಡಿ ಗೈಸ್, ಇದೇ ಲಾಸ್ಟ್ ಪಾಯಿಂಟ್ ಇದು. ಇದಕ್ಕಿಂತ ಮೇಲೆ ಯಾವುದೂ ಇಲ್ಲ. ಅಂತೂ ಹತ್ತಾಯಿತು. ಸ್ವಲ್ಪ ಸೇಫಾಗಿ ಹತ್ತಬೇಕು ಗೈಸ್, ಇಲ್ಲಾಂದರೆ ಶಿವನ ಬೆಟ್ಟ ಹತ್ತಕ್ಕೆ ಬಂದು ಶಿವನ ಪಾದಕ್ಕೆ ಸೇರ್ಕೊಂಡ್ಬಿಡ್ತೀರ. ಹೇಳಿದಷ್ಟು ಕಷ್ಟವೂ ಇಲ್ಲ, ಹೇಳಿದಷ್ಟು ಈಸಿನೂ ಇಲ್ಲ. ಹತ್ಬೋದು, ಏನು ಕಷ್ಟ ಇಲ್ಲ. ನೋಡಿ ಕೋತಿಗಳು ನೋಡಿ ನೋಡಿ, ಸಖತ್ತಾಗಿದೆ ಗೈಸ್, ಏನೇ ಹೇಳಿ ನೀವು. ಬೆಟ್ಟ ಹತ್ತೋದಷ್ಟೇ ಅಲ್ಲ, ಬೆಟ್ಟ ಇಳಿಯೋದು ಕೂಡ ಒಂದು ಚಾಲೆಂಜೇ. ಕಾಲೆಲ್ಲ ಫುಲ್ಲು ನಡ್ಗಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಲಾಸ್ಟಾಗಿ ಒಂದು ಒಳಕಲ್ ತೀರ್ಥ ಅಂತ ಒಂದಿದೆ, ಅದನ್ನ ಒಂದ್ಸಲಿ ನೋಡಬೇಕು. ಕೈ ಹಾಕಿ ಆ ತೀರ್ಥನೇ ಎತ್ಕೋಬೇಕಂತೆ. ಕೈಗೆ ಸಿಕ್ತು ಅಂತಂದರೆ ಒಳ್ಳೆಯದು ಅಂತ. ನನಗಂತೂ ಸಿಕ್ತು ನೋಡಿ. ಖುಷಿಯಿಂದ ಬಂದು ಬೆಟ್ಟ ಹತ್ತಿ ಹಿಡಿದುಕೊಂಡು ಹೋಗ್ಬೋದು ನೀವು, ಏನೂ ಸಮಸ್ಯೆ ಇಲ್ಲ. ಬಂದು ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಏನೋ ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು, ಬಾಯ್.